ಇರಾನ್ ಮೇಲೆ ಅಮೆರಿಕದ ಭೀಕರ ಪ್ರಹಾರ, ಮುಗ್ಧ ಮಕ್ಕಳ ಮೇಲೆ ಬಾಂಬ್ ಮಳೆ, ಮೂರನೇ ಮಹಾಯುದ್ಧಕ್ಕೆ ಟ್ರಂಪ್ ಮಾಸ್ಟರ್ ಪ್ಲಾನ್. ನಮಸ್ಕಾರ ವೀಕ್ಷಕರೇ. ಯುದ್ಧ ಅಂತಂದ್ರೆ ಏನು? ಎರಡು ದೇಶಗಳ ಸೈನಿಕರು ಗಡಿಯಲ್ಲಿ ನಿಂತು ಹೋರಾಡೋದು, ಸೇನಾ ನೆಲೆಗಳ ಮೇಲೆ, ಶಸ್ತ್ರಾಸ್ತ್ರಗಳ ಗೋಡೌನ್ಗಳ ಮೇಲೆ ಬಾಂಬ್ ಹಾಕೋದು. ಆದರೆ ಯಾವಾಗ ಒಂದು ದೇಶದ ಯುದ್ಧ ವಿಮಾನಗಳು ಶತ್ರು ದೇಶದ ಸಾಮಾನ್ಯ ಜನರ ಮನೆಗಳ ಮೇಲೆ, ಆಸ್ಪತ್ರೆಗಳ ಮೇಲೆ ಮತ್ತು ವಿಶ್ವವಿದ್ಯಾಲಯಗಳ ಮೇಲೆ ಬಾಂಬ್ ಹಾಕೋದಕ್ಕೆ ಶುರು ಮಾಡುತ್ತೋ, ಆಗ ಆ ಯುದ್ಧ ಅಕ್ಷರಶಃ ಒಂದು ಕ್ರೂರ ಮತ್ತು ವಿನಾಶಕಾರಿ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಇಂದು ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಿಖರವಾಗಿ ಇದೇ ಭೀಕರ ಹಂತಕ್ಕೆ ಬಂದು ತಲುಪಿದೆ. ಹೌದು, ನಾವು ಕೇವಲ ಇರಾನ್ನ ಮಿಲಿಟರಿ ಬೇಸ್ಗಳ ಮೇಲೆ ಮಾತ್ರ ದಾಳಿ ಮಾಡ್ತೇವೆ ಅಂತ ಇದುವರೆಗೂ ಹೇಳ್ತಾ ಇದ್ದ ಅಮೆರಿಕ ಮತ್ತು ಇಸ್ರೇಲ್ ಇದೀಗ ಏಕಾಏಕಿ ಇರಾನ್ನ ನಾಗರಿಕ ನೆಲೆಗಳ ಮೇಲೆ, ಅಂದರೆ ಜನವಸತಿ ಪ್ರದೇಶಗಳ ಮೇಲೆ ಭಾರಿ ದೊಡ್ಡ ವೈಮಾನಿಕ ದಾಳಿಯನ್ನು ಶುರು ಮಾಡಿದೆ. ರಾತ್ರೋರಾತ್ರಿ ಇರಾನ್ ರಾಜಧಾನಿ ತೆಹರಾನ್ನ ಮೇಲೆ ಅಮೆರಿಕ ಸುರಿಸಿದ ಭಾರೀ ಬಾಂಬ್ಗಳ ಮಳೆಗೆ ಬರೋಬ್ಬರಿ 13 ಮುಗ್ಧ ನಾಗರಿಕರು ಅನ್ಯಾಯವಾಗಿ ಬಲಿಯಾಗಿದ್ದಾರೆ. ಅದರಲ್ಲಿ 10 ವರ್ಷದೊಳಗಿನ 6 ಮುಗ್ಧ ಮಕ್ಕಳು ಸೇರಿದ್ದಾರೆ ಎನ್ನುವುದು ಇಡೀ ಜಗತ್ತಿನ ಕರುಳು ಹಿಂಡುವಂತಾಗಿದೆ. ಅಷ್ಟಕ್ಕೂ ಅಮೆರಿಕ ಏಕಾಏಕಿ ಸಾಮಾನ್ಯ ಜನರ ಮೇಲೆ, ಆಸ್ಪತ್ರೆಗಳ ಮೇಲೆ, ಮಕ್ಕಳು ಕಲಿಯೋ ಶಾಲೆಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇರೋದಾದರೂ ಯಾಕೆ? ಉಗ್ರರು ಆಸ್ಪತ್ರೆಗಳಲ್ಲೇ ಅಡಗಿ ಕೂತಿದ್ದಾರೆ, ನಾವು ಕೇವಲ 15 ನಿಮಿಷ ಟೈಮ್ ಕೊಡ್ತೇವೆ ಎನ್ನುವ ಇಸ್ರೇಲ್ನ ಆ ಪಿನ್ ಪಾಯಿಂಟಿಂಗ್ ದಾಳಿಯ ಕರಾಳ ರಹಸ್ಯವೇನು? ನಾಳೆ ನಾವು ಪವರ್ ಪ್ಲಾಂಟ್ ಡೇ ಆಚರಿಸ್ತೇವೆ, ಸೇತುವೆಗಳ ಡೇ ಆಚರಿಸ್ತೇವೆ ಅಂತ ಡೊನಾಲ್ಡ್ ಟ್ರಂಪ್ ಅತ್ಯಂತ ವಿಕೃತವಾಗಿ ಟ್ವೀಟ್ ಮಾಡಿದ್ದರ ಹಿಂದಿನ ಆ ಶಿಲಾಯುಗದ ಪ್ಲಾನ್ ಏನು ಗೊತ್ತಾ? ಅಮೆರಿಕದ ರಕ್ಷಣಾ ವಲಯಕ್ಕೆ ಎಂಟ್ರಿ ಕೊಟ್ಟಿರುವ ಪಿಟ್ ಹೆಗ್ಸೆಟ್ ಅನ್ನುವ ಕಡು ಕಠೋರ ನಾಯಕ ಕೇವಲ ಧರ್ಮದ ಹೆಸರಲ್ಲಿ ಅಮೆರಿಕದ 4 ಸ್ಟಾರ್ ಜನರನ್ನ ವಜಾಗೊಳಿಸಿದ್ದಕ್ಕೆ ಇರಾನ್ನ ಪರಮ ಆಪ್ತ ರಾಷ್ಟ್ರವಾಗಿರೋ ಉತ್ತರ ಕೊರಿಯಾ ಈ ಯುದ್ಧದಲ್ಲಿ ಇರಾನ್ಗೆ ಸಹಾಯ ಮಾಡದೆ ಅಮೆರಿಕಾಗೆ ಹೆದರಿ ಹಿಂದೆ ಸರಿದಿದ್ಯಾಕೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ಜಾಗತಿಕ ರಕ್ಷಣಾ ತಂತ್ರದ ಸೈಕಲಾಜಿಕಲ್ ವಾರ್ಫೇರ್ ಮತ್ತು ಅಮೆರಿಕದ ಈ ಕ್ರೂರ ದಾಳಿಯ ಪ್ರತಿಯೊಂದು ಎಳೆಯನ್ನ ಬಿಚ್ಚಿಡೋಣ. ಮಾಹಿತಿಯನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು, ಹೀಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಉಗ್ರರು ಆಸ್ಪತ್ರೆಗಳಲ್ಲಿ ಅಡಗಿದ್ದಾರೆ ಎನ್ನುವ ಕಾರಣ ನೀಡಿ ಇಸ್ರೇಲ್ ಮತ್ತು ಅಮೆರಿಕ ಸಾಮಾನ್ಯ ಜನರ ಮನೆಗಳ ಮೇಲೆ ಬಾಂಬ್ ಹಾಕುವುದು ಎಷ್ಟರ ಮಟ್ಟಿಗೆ ಸರಿ? ನಾಳೆ ಪವರ್ ಪ್ಲಾಂಟ್ಗಳನ್ನು ಧ್ವಂಸ ಮಾಡ್ತೇವೆ ಎನ್ನುವ ಡೊನಾಲ್ಡ್ ಟ್ರಂಪ್ನ ಈ ಅಹಂಕಾರದ ಮಾತುಗಳು, ದುರಹಂಕಾರದ ಮಾತುಗಳು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡಲಿವೆಯಾ? ಈ ಯುದ್ಧದಲ್ಲಿ ಇರಾನ್ ಏಕಾಂಗಿಯಾಗಿ ಹೋರಾಡ್ತಾ ಇರೋದು ಈ ದೇಶದ ಭವಿಷ್ಯವನ್ನ ಸಂಪೂರ್ಣವಾಗಿ ಕತ್ತಲೆಗೆ ದೂಡಲಿದೆಯಾ? ನಿಮ್ಮ ಅತ್ಯಂತ ಪ್ರಾಮಾಣಿಕ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಈ ಟ್ರಂಪ್ ಏನು ಹುಚ್ಚನ ಅಂತ, ಇವನಿಗೇನಾಗಿದೆ ಅಂತ ಅದೇ ಗೊತ್ತಾಗ್ತಾ ಇಲ್ಲ. ಈ ಟ್ರಂಪ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವೀಕ್ಷಕರೇ, ಮೊದಲು ನಾವು ಇರಾನ್ನಲ್ಲಿ ರಾತ್ರೋರಾತ್ರಿ ನಡೆದ ಆ ಭೀಕರ ಘಟನೆಯ ಬಗ್ಗೆ ತಿಳಿದುಕೊಳ್ಳಬೇಕು. ಇದುವರೆಗೂ ಅಮೆರಿಕ ಮತ್ತು ಇಸ್ರೇಲ್ ಕೇವಲ ಇರಾನ್ನ ಮಿಲಿಟರಿ ಇನ್ಸ್ಟಾಲೇಷನ್ಗಳ ಮೇಲೆ, ಅಂದರೆ ಮಿಲಿಟರಿ ಎಲ್ಲೆಲ್ಲಿ ಜಾಗಗಳಿದಾವಲ್ಲ ಅದರ ಮೇಲೆ, ಅಂದರೆ ಡ್ರೋನ್ ಫ್ಯಾಕ್ಟ್ರಿಗಳು, ಕ್ಷಿಪಣಿ ಲಾಂಚರ್ಗಳ ಮೇಲೆ, ಈ ಡ್ರೋನ್ಗಳು, ಈ ಮಿಸೈಲ್ಗಳು, ಈ ಗುಂಡು ಮದ್ದು ತಯಾರಾಗ್ತಾವಲ್ಲ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗಳ ಮೇಲೆ ಮಾತ್ರ ದಾಳಿ ಮಾಡ್ತಾಗಿತ್ತು ಇದೇ ಅಮೆರಿಕ. ಇರಾನ್ನ ರಾಜಧಾನಿ ತೆಹರಾನ್ನ ಕೇಂದ್ರ ಭಾಗಗಳು ಇದುವರೆಗೂ ಸೇಫ್ ಆಗಿದ್ವು. ಆದರೆ ನಿನ್ನೆ ರಾತ್ರಿ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಬದಲಾಗಿದೆ. ಅಮೆರಿಕದ ಯುದ್ಧ ವಿಮಾನಗಳು ಆಗ್ನೇಯ ತೆಹರಾನ್ನ ಜನವಸತಿ ಪ್ರದೇಶಗಳ ಮೇಲೆ, ವಸತಿ ಸಮುಚ್ಛಾಯಗಳ ಮೇಲೆ ಮತ್ತು ವಿಶ್ವವಿದ್ಯಾಲಯಗಳು, ಮಕ್ಕಳು ಕಲಿಯೋ ಈ ಸ್ಕೂಲ್ಗಳು, ಶಾಲೆಗಳು, ಇದ್ರ ಮೇಲೆ ಟೊಮ್ಯಾಹ್ಯಾಕ್ ಮಿಸೈಲ್ಗಳು, ಕ್ಷಿಪಣಿಗಳ ಮೂಲಕ ಭೀಕರ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ 13 ಮುಗ್ಧ ನಾಗರಿಕರು ಬಲಿಯಾಗಿದ್ದಾರೆ. ಅದರಲ್ಲಿ ಅತ್ಯಂತ ಕಣ್ಣೀರು ತರಿಸುವ ವಿಚಾರ ಏನಂತಂದ್ರೆ, ಇನ್ನೂ ಜಗತ್ತು ಎಂಥದಿದೆ ಅಂತ ಅರಿಯದ 10 ವರ್ಷದೊಳಗಿನ 6 ಕಂದಮ್ಮಗಳು ಈ ಬಾಂಬ್ ದಾಳಿಗೆ ಸಿಲುಕಿ ಶಾಶ್ವತವಾಗಿ ಕಣ್ಮರೆಯಾಗಿದ್ದಾರೆ. ವರದಿಗಳ ಪ್ರಕಾರ ಈ ಯುದ್ಧ ಶುರುವಾದಾಗಿನಿಂದ ಇಲ್ಲಿವರೆಗೂ ಬರೋಬ್ಬರಿ 150 ಮುಗ್ಧ ಮಕ್ಕಳು ಅಮೆರಿಕದ ಬಾಂಬ್ಗಳಿಗೆ ಸರ್ವನಾಶವಾಗಿದ್ದಾವೆ, ಸುಟ್ಟು ಹೋಗಿದ್ದಾರೆ. ಬೆಳಗ್ಗೆ ಶಾಲೆಗೆ ಮಕ್ಕಳನ್ನು ಬಿಟ್ಟು ಬಂದ ತಂದೆ ತಾಯಿ ಸಂಜೆ ಆ ಮಕ್ಕಳ ಮೃತದೇಹಗಳನ್ನು ಎತ್ತುಕೊಂಡು ಬರುವಂತಹ ಭೀಕರ ಕರಾಳ ವಾತಾವರಣ ಇಂದು ಇರಾನ್ನಲ್ಲಿ ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಇರಾನ್ ತನ್ನ ಕ್ಷಿಪಣಿಗಳನ್ನು ನೇರವಾಗಿ ಇಸ್ರೇಲ್ನ ಸೆಂಟ್ರಲ್ ಭಾಗವಾಗಿರೋ ಹೈಫಾ ನಗರದ ಮೇಲೆ ಪ್ರಯೋಗಿಸಿದೆ.
ಅಲ್ಲಿಯೂ ಕೂಡ 4 ಜನ ಬಲಿಯಾಗಿದ್ದಾರೆ. ಅಂದರೆ ಯುದ್ಧ ಈಗ ಸೈನಿಕರನ್ನ ಬಿಟ್ಟು ಸಾಮಾನ್ಯ ಜನರ ಬಾಗಿಲಿಗೆ ಬಂದು ನಿಂತಿದೆ. 45 ದಿನಗಳ ಕದನ ವಿರಾಮದ ನಾಟಕ, ಅಮೆರಿಕಾದ ವಾರ್ನಿಂಗ್. ಅಷ್ಟಕ್ಕೂ ಅಮೆರಿಕ ಏಕಾಏಕಿ ಸಿವಿಲಿಯನ್ ಬಿಲ್ಡಿಂಗ್ಗಳ ಮೇಲೆ ಬಾಂಬ್ ಹಾಕ್ತಿರೋದು ಯಾಕೆ? ಇದರ ಹಿಂದೆ ಒಂದು ಬಹುದೊಡ್ಡ ರಾಜಕೀಯ ತಂತ್ರಗಾರಿಕೆ ಅಡಗಿದೆ ವೀಕ್ಷಕರೇ. ಕಳೆದ ಕೆಲವು ದಿನಗಳಿಂದ ಅಮೆರಿಕಾದ ಮತ್ತು ಇರಾನ್ ನಡುವೆ 45 ದಿನಗಳ ಕದನ ವಿರಾಮ ಮಾಡೋಣ ಅಂತ ಮಾತುಕತೆಗಳು ನಡೀತಾಗಿದ್ವು. ಅಂದರೆ 45 ದಿನಗಳ ಕಾಲ ಯಾರು ಕೂಡ ದಾಳಿ ಮಾಡಬಾರದು ಅಂತ. ಆದರೆ ರಕ್ಷಣಾ ತಜ್ಞರ ಪ್ರಕಾರ ಈ ಕದನ ವಿರಾಮ ನಡೆಯುವ ಸಾಧ್ಯತೆ ಕೇವಲ 10% ಮಾತ್ರ ಇತ್ತು. ಡೆಡ್ಲೈನ್ ನಾಳೆ ಮುಕ್ತಾಯವಾಗ್ತಾಗಿದೆ. ಈ ಕದನ ವಿರಾಮಕ್ಕೆ ಇರಾನ್ ಒಪ್ಪಿಕೊಳ್ಳದ ಕಾರಣ ಅಮೆರಿಕ ಒಂದು ವಾರ್ನಿಂಗ್ ಅಟ್ಯಾಕ್ ಮಾಡಿದೆ. ನೋಡು ಇರಾನ್, ನೀನು ನಮ್ಮ ಮಾತಿಗೆ ಒಪ್ಪದಿದ್ರೆ, ನಮ್ಮ ಷರತ್ತುಗಳಿಗೆ ತಲೆಬಾಗದೆ ಹೋದರೆ ನಾವು ಕೇವಲ ನಿಮ್ಮ ಮಿಲಿಟರಿ ಬೇಸ್ಗಳ ಮೇಲೆ ಮಾತ್ರವಲ್ಲ, ನಿನ್ನ ದೇಶದ ಜನರ ಮನೆಗಳ ಮೇಲೆ, ಅಪಾರ್ಟ್ಮೆಂಟ್ಗಳ ಮೇಲೆ ಬಾಂಬ್ ಹಾಕ್ತೇವೆ. ಆಗ ನಿನ್ನ ದೇಶದ ಜನರೇ ನಿನ್ನ ವಿರುದ್ಧ ತಿರುಗಿ ಬೀಳುತ್ತಾರೆ ಎನ್ನುವ ಕಠಿಣ ಮತ್ತು ಕ್ರೂರ ಸಂದೇಶವನ್ನು ಅಮೆರಿಕ ಈ ದಾಳಿಯ ಮೂಲಕ ರವಾನಿಸಿದೆ. ಇಲ್ಲಿ ನೀವು ಅಮೆರಿಕವನ್ನ ಅಥವಾ ಇಸ್ರೇಲನ್ನು ಯುದ್ಧ ಅಪರಾಧ ಮಾಡ್ತಿದೆ ಅಂತ ದೂಷಿಸಬಹುದು. ಆದರೆ ಇಸ್ರೇಲ್ ಮತ್ತು ಅಮೆರಿಕ ಕೊಡುವಂತಹ ಸಮರ್ಥನೆ ಸಂಪೂರ್ಣವಾಗಿ ಬೇರೆನೇ ಇದೆ. ಇಸ್ರೇಲ್ ಹೇಳೋದೇನು ಗೊತ್ತಾ? ನಾವು ಯಾವತ್ತೂ ಸಾಮಾನ್ಯ ಜನರ ಮೇಲೆ ದಾಳಿ ಮಾಡೋದಿಲ್ಲ. ನಮ್ಮ ದಾಳಿಗಳು ಯಾವಾಗಲೂ ಪಿನ್ ಪಾಯಿಂಟಿಂಗ್ ಆಗಿರುತ್ತವೆ. ಅಂದರೆ ಶತ್ರು ಪಡೆಗಳ ಲೀಡರ್ಗಳು, ಉಗ್ರರ ಕಮಾಂಡರ್ಗಳನ್ನು ಮಾತ್ರ ನಾವು ಟಾರ್ಗೆಟ್ ಮಾಡ್ತೇವೆ. ಆದರೆ ಈ ಉಗ್ರರು ಬಹಳ ಬುದ್ಧಿವಂತರು. ಅವರು ಮಿಲಿಟರಿ ಕ್ಯಾಂಪ್ಗಳಲ್ಲಿ ಇಲ್ಲ, ಬದಲಾಗಿ ಅವರು ಜನವಸತಿ ಪ್ರದೇಶಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಮಕ್ಕಳು ಕಲಿಯೋ ಶಾಲೆಗಳಲ್ಲಿ, ನೆಲಮಾಳಿಗೆಗಳಲ್ಲಿ ಅಡಗಿ ಕೂತಿದ್ದಾರೆ. ಮುಗ್ಧ ಜನರನ್ನ ಮಾನವ ಗುರಾಣಿಯಾಗಿ ಬಳಸ್ಕೊಳ್ತಾ ಇದ್ದಾರೆ. ಈ ಉಗ್ರರ ಮೇಲೆ ನಾವು ಬಾಂಬ್ ಹಾಕಿದಾಗ ಅನಿವಾರ್ಯವಾಗಿ ಮುಗ್ಧ ಜನರೂ ಬಲಿಯಾಗ್ತಾ ಇದ್ದಾರೆ. ಆಗ ಇವರು ನಮ್ಮ ಮೇಲೆ ವಾರ್ ಕ್ರೈಮ್ ಅಂತ ಪ್ರೊಪಗಂಡ ಮಾಡ್ತಾ ಇದ್ದಾರೆ ಎನ್ನುವುದು ಇಸ್ರೇಲ್ನ ವಾದ. ಇದಕ್ಕೆ ಉದಾಹರಣೆಯಾಗಿ ಇಸ್ರೇಲ್ ಸೇನೆ ಗಾಜಾದಲ್ಲಿ ಅಥವಾ ಲೆಬನಾನ್ನಲ್ಲಿ ಆಸ್ಪತ್ರೆಗಳ ಮೇಲೆ ದಾಳಿ ಮಾಡುವ ಮುನ್ನ ಕೇವಲ 15 ನಿಮಿಷಗಳ ಟೈಮ್ ಕೊಡ್ತಾ ಇತ್ತು. ಆಸ್ಪತ್ರೆಯ ಕೆಳಗೆ ಉಗ್ರರಿದ್ದಾರೆ, 15 ನಿಮಿಷಗಳಲ್ಲಿ ಆಸ್ಪತ್ರೆ ಖಾಲಿ ಮಾಡಿ ನಾವು ಬಾಂಬ್ ಹಾಕ್ತೇವೆ ಅಂತ ವಾರ್ನಿಂಗ್ ಕೊಡ್ತಾ ಇತ್ತು. ಆದರೆ ನೀವೇ ಯೋಚನೆ ಮಾಡಿ ವೀಕ್ಷಕರೇ, ಐಸಿಯುಯಲ್ಲಿರುವಂತಹ ರೋಗಿಗಳನ್ನ, ಇನ್ಕ್ಯುಬೇಟರ್ನಲ್ಲಿರುವಂತಹ ಮಕ್ಕಳನ್ನ ಕೇವಲ 15 ನಿಮಿಷದಲ್ಲಿ ಶಿಫ್ಟ್ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಪರಿಣಾಮ ಏನಾಯಿತು? ಅದೆಷ್ಟೋ ಮುಗ್ಧ ಜೀವಿಗಳು ಆಸ್ಪತ್ರೆಯಲ್ಲೇ ಅಂತ್ಯ ಕಂಡ್ವು, ಸುಟ್ಟು ಭಸ್ಮವಾದವು. ಈಗ ಇರಾನ್ನಲ್ಲೂ ಅದೇ ಭೀಕರ ಪರಿಸ್ಥಿತಿ ಮರುಕಳಿಸ್ತಾಗಿದೆ. ಈ ದಾಳಿಯ ಸಮಯದಲ್ಲಿ ಅಮೆರಿಕ ಮತ್ತೊಂದು ರೋಚಕ ಕಾರ್ಯಾಚರಣೆ ಮಾಡಿದೆ. ಇರಾನ್ ಮೇಲೆ ದಾಳಿ ಮಾಡುವಾಗ ಅಮೆರಿಕದ ಪೈಲಟ್ ಒಬ್ಬ ಇರಾನ್ ನೆಲದಲ್ಲಿ ಸಿಕ್ಕಾಕಿಕೊಂಡಿದ್ದ. ಆ ಪೈಲಟ್ನನ್ನ ರಕ್ಷಿಸಿಕೊಳ್ಳುವುದಕ್ಕೆ ಅಮೆರಿಕ ತನ್ನ ಹೆಲಿಕಾಪ್ಟರ್ಗಳನ್ನು ಕಳುಹಿಸಿತ್ತು. ಪೈಲಟ್ನನ್ನ ಯಶಸ್ವಿಯಾಗಿ ರಕ್ಷಿಸಿದ ನಂತರ ಅಮೆರಿಕ ಹೆಲಿಕಾಪ್ಟರನ್ನು ಅಲ್ಲಿಗೆ ಬಿಟ್ಟು ಅದರ ಮೇಲೆ ಬಾಂಬ್ ಹಾಕಿ ಸುಟ್ಟು ಭಸ್ಮ ಮಾಡಿದೆ. ಯಾಕೆ ಗೊತ್ತಾ? ಆ ಹೆಲಿಕಾಪ್ಟರ್ನಲ್ಲಿರುವ ಅಮೆರಿಕದ ಅತ್ಯಾಧುನಿಕ ಟೆಕ್ನಾಲಜಿ ಇರಾನ್ ಕೈಗೆ ಸೇರಬಾರ್ದು, ಅವರು ಅದನ್ನು ರಿವರ್ಸ್ ಎಂಜಿನಿಯರಿಂಗ್ ಮಾಡಬಾರ್ದು ಅನ್ನುವಂತಹ ಕಾರಣಕ್ಕಾಗಿ. ಇದು ಅಮೆರಿಕದ ಕೆಪಾಸಿಟಿಯನ್ನು ತೋರಿಸುತ್ತೆ. ಆದರೆ ಇದೆಲ್ಲದಕ್ಕಿಂತ ಡೇಂಜರಸ್ ಆಗಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮನಸ್ಥಿತಿ. ಯಾವುದೇ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಕ್ಯಾರೆ ಎನ್ನದ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ವಿಕೃತವಾಗಿ ಒಂದು ಟ್ವೀಟ್ ಮಾಡ್ತಾರೆ. ನಾವು ಮಂಗಳವಾರದ ದಿನದಂದು ಪವರ್ ಪ್ಲಾಂಟ್ ಡೇ ಆಚರಿಸ್ತೇವೆ, ಬುಧವಾರವನ್ನು ಬ್ರಿಡ್ಜ್ ಡೇ ಆಚರಿಸ್ತೇವೆ ಅಂತ ಟ್ವೀಟ್ ಮಾಡ್ತಾ ಇದ್ದಾನೆ. ಇದರರ್ಥ ಮುಂದಿನ ದಿನಗಳಲ್ಲಿ ನಾವು ಇರಾನ್ನ ವಿದ್ಯುತ್ ಉತ್ಪಾದನಾ ಘಟಕಗಳ ಮೇಲೆ ಮತ್ತು ಪ್ರಮುಖ ಸೇತುವೆಗಳ ಮೇಲೆ ಬಾಂಬ್ ಹಾಕಿ ಇಡೀ ಇರಾನನ್ನು ಕತ್ತಲಲ್ಲಿ ಮುಳುಗಿಸ್ತೇವೆ ಎನ್ನುವಂತಹ ಓಪನ್ ಬೆದರಿಕೆಯನ್ನು ಟ್ರಂಪ್ ಹಾಕ್ತಾ ಇದ್ದಾರೆ. ಆತ ಅಂದುಕೊಂಡಿದ್ದನ್ನು ಮಾಡುವ ಮನುಷ್ಯ. ಪ್ರಸ್ತುತ ಟ್ರಂಪ್ ಅವರನ್ನು ತಡೆಯುವ ತಾಕತ್ತು ಪ್ರಪಂಚದ ಯಾವ ದೇಶಕ್ಕೂ ಇಲ್ಲ. ಇನ್ನು ಅಮೆರಿಕದ ಸೇನೆಯಲ್ಲಿ ಇಷ್ಟೊಂದು ಕ್ರೂರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಟ್ರಂಪ್ಗೆ ಸಾಥ ನೀಡ್ತಾ ಇರೋದು ಯಾರು ಗೊತ್ತಾ? ಅವರೇ ಅಮೆರಿಕದ ಹೊಸ ರಕ್ಷಣಾ ಕಾರ್ಯದರ್ಶಿ ಪಿಟ್ ಹೆಗ್ಸೆಟ್. ಈತನ ಮನಸ್ಥಿತಿ ತುಂಬ ಕರ್ಣ ಕಠೋರವಾಗಿದೆ. ಈತನಿಗೆ ತಾನು ಹೇಳಿದ್ದೇ ವೇದವಾಕ್ಯ. ಇತ್ತೀಚೆಗಷ್ಟೇ ಆತ ಅಮೆರಿಕ ಸೇನೆಯಲ್ಲಿ 35 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ್ದ. ಇರಾಕ್ ಮತ್ತು ಅಫ್ಘಾನಿಸ್ತಾನದ ಯುದ್ಧದ ಹೀರೋವಾಗಿದ್ದ ಅಮೆರಿಕದ 4ನೇ ಸ್ಟಾರ್ ಜನರಲ್ ರ್ಯಾಂಕ್ ಜಾರ್ಜ್ ಅವರನ್ನು ಏಕಾಏಕಿ ಕೆಲಸದಿಂದ ವಜಾಗೊಳಿಸ್ತಾನೆ. ಯಾಕಂದರೆ ಜನರಲ್ ರ್ಯಾಂಡಿ ಜಾರ್ಜ್ ಅವರು ಸಾಮಾನ್ಯ ಜನರ ಮೇಲೆ ಬಾಂಬ್ ಹಾಕೋದು ಬೇಡ ಅಂತ ವಿರೋಧ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಆ ಅಧಿಕಾರಿಯನ್ನೇ ಟ್ರಂಪ್ ತೆಗೆದು ಬಿಸಾಕಿದ್ದಾನೆ.
ಈ ಪಿಟ್ ಹೆಕ್ಸೆತ್ನ ವಾದನೆ ಬೇರೆಯಾಗಿದೆ. ನಾವು ಈ ಯುದ್ಧವನ್ನು ನಮ್ಮ ಜೀಸಸ್ಗಾಗಿ ಹೋರಾಡ್ತಾ ಇದ್ದೇವೆ ಅಂತ ಆತ ಹೇಳಿಕೆ ನೀಡಿದ್ದಾನೆ. ಅಂದರೆ ಈ ಯುದ್ಧಕ್ಕೆ ಈಗ ಧರ್ಮದ ಬಣ್ಣವನ್ನು ಬಳಿಯಲಾಗ್ತಾಗಿದೆ. ಇಂತಹ ಕಟ್ಟರ್ ನಾಯಕರು ಅಮೆರಿಕಾದ ಪೆಂಟಗನ್ನಲ್ಲಿ ಕುಳಿತಿರುವಾಗ ಇರಾನ್ ಮೇಲೆ ಕರುಣೆ ತೋರುವ ಪ್ರಶ್ನೆಯೇ ಇಲ್ಲ. ಇದೆಲ್ಲದರ ನಡುವೆ ಜಗತ್ತಿಗೆ ಅತಿದೊಡ್ಡ ಅಚ್ಚರಿ ಮೂಡಿಸುವುದು ಇರಾನ್ನ ಪರಮ ಆಪ್ತ ಮಿತ್ರ ರಾಷ್ಟ್ರವಾಗಿರುವಂತಹ ಉತ್ತರ ಕೊರಿಯಾ, ಅಂದರೆ ನಾರ್ತ್ ಕೊರಿಯಾ. ಸಾಮಾನ್ಯವಾಗಿ ಇರಾನ್, ಚೀನಾ, ರಷ್ಯಾ ಮತ್ತು ಉತ್ತರ ಕೊರಿಯಾಗಳನ್ನು ಅಮೆರಿಕ ವಿರೋಧಿ ಗುಂಪು ಅಂತಂದರೆ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅಂತ ಕರೆಯಲಾಗುತ್ತೆ. ಆದರೆ ಈ ಬಾರಿ ಇರಾನ್ ಇಷ್ಟೊಂದು ಕಷ್ಟದಲ್ಲಿದ್ದರೂ ಕಿಮ್ ಜಾಂಗ್ ಉನ್ ನೇತೃತ್ವದ ಉತ್ತರ ಕೊರಿಯಾ ಇರಾನ್ಗೆ ಯಾವುದೇ ನೇರ ಸಹಾಯ ಮಾಡಿಲ್ಲ. ಯಾಕೆ ಗೊತ್ತಾ? ಅಮೆರಿಕದ ಭಯ ಇರಬಹುದಾ? ಬ್ಯಾಕ್ಡೋರ್ ಮೂಲಕ ಅಮೆರಿಕ ಕೊಟ್ಟಿರುವ ಎಚ್ಚರಿಕೆಗೆ ಬೆದರಿ ಉತ್ತರ ಕೊರಿಯಾ ಸೈಲೆಂಟ್ ಆಗಿದೆ. ಇನ್ನು ರಷ್ಯಾ ಮತ್ತು ಚೀನಾ ಕೂಡ ಇರಾನ್ಗೆ ಕೇವಲ ಟೆಕ್ನಾಲಜಿ ಮತ್ತು ಮ್ಯಾಪ್ಗಳನ್ನು ಮಾತ್ರ ಕೊಡ್ತಾ ಇದೆ ಹೊರತು ತಮ್ಮ ಸೈನಿಕರನ್ನು ನೇರವಾಗಿ ಯುದ್ಧ ಭೂಮಿಗೆ ಇಳಿಸುವ ರಿಸ್ಕ್ ತೆಗೆದುಕೊಳ್ತಾ ಇಲ್ಲ. ಇರಾನ್ ಇಂದು ಅಕ್ಷರಶಃ ಏಕಾಂಗಿಯಾಗಿದೆ. ಸೈಕಲಾಜಿಕಲ್ ವಾರ್ಫೇರ್. ಅಮೆರಿಕ ಇದೀಗ ಇರಾನ್ ಮೇಲೆ ಪ್ರಯೋಗಿಸ್ತಾ ಇರುವ ಅತಿದೊಡ್ಡ ಮಾನಸಿಕ ಯುದ್ಧ. ರಾತ್ರಿ ಹೊತ್ತಲ್ಲೇ ಸಿವಿಲಿಯನ್ ಬಿಲ್ಡಿಂಗ್ಗಳ ಮೇಲೆ ಬಾಂಬ್ ಹಾಕುವ ಮೂಲಕ ಅಮೆರಿಕ ಇರಾನ್ ಜನರಿಗೆ ಒಂದು ಮೆಸೇಜ್ ಕೊಡ್ತಾಗಿದೆ. ನಿಮ್ಮ ದೇಶದಲ್ಲಿ ಈಗ ಯಾವುದೇ ಜಾಗವೂ ಸೇಫ್ ಆಗಿಲ್ಲ. ನೋ ವೇರ್ ಈಸ್ ಸೇಫ್. ಜನ ರಾತ್ರಿ ಮಲಗುವಾಗ ನಾಳೆ ಬೆಳಗ್ಗೆ ನಾವು ಬದುಕಿ ಎದ್ದೇಳುತ್ತೀವೋ ಇಲ್ವೋ ಅನ್ನುವಂತಹ ಆತಂಕದಲ್ಲಿ ನಿದ್ದೆ ಮಾಡುವಂತಹ ಭಯದ ವಾತಾವರಣವನ್ನು ಅಮೆರಿಕ ಸೃಷ್ಟಿ ಮಾಡ್ತಾ ಇದೆ. ಜನರಲ್ಲಿ ಭಯ ಹುಟ್ಟಿದ್ರೆ ಜನರೇ ಇರಾನ್ ಸರ್ಕಾರದ ವಿರುದ್ಧ ಬಂಡೇಳ್ತಾರೆ, ಅಲ್ಲಿನ ಸರ್ಕಾರವನ್ನು ಕಿತ್ತೊಗಿತಾರೆ. ಇದು ಅಮೆರಿಕದ ಲೆಕ್ಕಾಚಾರ. ಮೂರನೇ ಮಹಾಯುದ್ಧದ ಹೊಸ್ತಿಲಲ್ಲಿ ಜಗತ್ತು. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದರೆ ಅಮೆರಿಕ ಮತ್ತು ಇಸ್ರೇಲ್ ಈ ಯುದ್ಧದಲ್ಲಿ ಒಂದು ರೆಡ್ ಲೈನ್ ಅನ್ನು ಕ್ರಾಸ್ ಮಾಡಿವೆ ಅನ್ನುವಂತಹದ್ದು ಎಷ್ಟು ಸತ್ಯನೋ ಅಷ್ಟೇ ಮೂರನೇ ಮಹಾಯುದ್ಧವನ್ನು ಈ ಮೂರು ದೇಶಗಳು ಸ್ವೀಕಾರ ಮಾಡ್ತಾ ಇದ್ದಾವೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಯಾವಾಗ ಯುದ್ಧವು ಮಿಲಿಟರಿ ಬೇಸ್ಗಳನ್ನು ಬಿಟ್ಟು ಮುಗ್ಧ ಮಕ್ಕಳ ಮೇಲೆ, ಆಸ್ಪತ್ರೆಗಳ ಮೇಲೆ ಅಪ್ಪಳಿಸೋದಕ್ಕೆ ಶುರುವಾಯಿತೋ ಆಗಲೇ ನೋಡಿ ಮಾನವೀಯತೆ ಕಣ್ಮರೆಯಾಯಿತು. ಇರಾನ್ಗೆ ತನ್ನ ಜನರಿಗಿಂತ ತನ್ನ ಆಡಳಿತದ ಅಸ್ತಿತ್ವ ಉಳಿಸ್ಕೊಳ್ಳೋದು ಮುಖ್ಯವಾಗಿದೆ. ಅಮೆರಿಕಾಗೆ ತನ್ನ ಈಗೋ ಮುಖ್ಯವಾಗಿದೆ. ಇವರ ಈಗೋ ಕ್ಲಾಶ್ಗಳ ನಡುವೆ ಇರಾನ್ನ ಮುಗ್ಧ ನಾಗರಿಕರು ಪ್ರತಿದಿನ ಬಲಿಯಾಗ್ತಿದ್ದಾರೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಉಗ್ರರು ಆಸ್ಪತ್ರೆಗಳಲ್ಲಿ ಅಡಗಿದ್ದಾರೆ ಎನ್ನುವ ಕಾರಣ ನೀಡಿ ಇಸ್ರೇಲ್ ಮತ್ತು ಅಮೆರಿಕ ಸಾಮಾನ್ಯ ಜನರ ಮನೆಗಳ ಮೇಲೆ ಬಾಂಬ್ ಹಾಕುವುದು ಎಷ್ಟರ ಮಟ್ಟಿಗೆ ಸರಿ? ನಾಳೆ ಪವರ್ ಪ್ಲಾಂಟ್ಗಳನ್ನು ಧ್ವಂಸ ಮಾಡ್ತೇವೆ ಎನ್ನುವ ಡೊನಾಲ್ಡ್ ಟ್ರಂಪ್ನ ಈ ಅಹಂಕಾರದ ಮಾತುಗಳು, ದುರಹಂಕಾರದ ಮಾತುಗಳು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡಲಿವೆಯಾ? ಈ ಯುದ್ಧದಲ್ಲಿ ಇರಾನ್ ಏಕಾಂಗಿಯಾಗಿ ಹೋರಾಡ್ತಾ ಇರೋದು ಈ ದೇಶದ ಭವಿಷ್ಯವನ್ನು ಸಂಪೂರ್ಣವಾಗಿ ಕತ್ತಲೆಗೆ ದೂಡಲಿದೆಯಾ? ನಿಮ್ಮ ಅತ್ಯಂತ ಪ್ರಾಮಾಣಿಕ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಈ ಟ್ರಂಪ್ ಏನು ಹುಚ್ಚನ ಅಂತ, ಇವನಿಗೇನಾಗಿದೆ ಅಂತ ಅದೇ ಗೊತ್ತಾಗ್ತಾ ಇಲ್ಲ. ಈ ಟ್ರಂಪ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.